ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದೇ ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಕ್ರಮವನ್ನ ವಹಿಸಲಾಗ್ತಿದೆ, ಆದರೆ ವಿಪಕ್ಷಗಳು ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗುಂಡಿಗಳನ್ನ ಪತ್ತೆ ಹಚ್ಚೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಆದಷ್ಟು ಬೇಗ ಗುಂಡಿ ಮುಚ್ಚುವಂತಹ ಕೆಲಸ ಆಗುತ್ತೆ. ಟ್ರಾಫಿಕ್ ಮತ್ತು ಮಳೆಯಿಂದಾಗಿ ಗುಂಡಿಗಳು ಬಿದ್ದಿದೆ. ಈಗ ಟ್ರಾಫಿಕ್ ಮತ್ತೆ ಮಳೆಯನ್ನು ದೂರ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಧಿಕಾರಿಗಳನ್ನು ದೂರ್ತಾ ಇಲ್ಲ, ಕಾಂಟ್ರಾಕ್ಟರ್ಸ್ನು ದೂರ್ತಾ ಇಲ್ಲ, ಬದಲಾಗಿ ಮಳೆ ಬಂದಿದೆ ತಪ್ಪು, ಟ್ರಾಫಿಕ್ ಆಗಿದೆ ತಪ್ಪು ಅನ್ನೋ ರೀತಿಯಲ್ಲಿ ಅವರು ರಿಯಾಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಗುಂಡಿ ಮುಚ್ಚೋ ಕೆಲಸ ಆಗ್ತಿದೆ ಅಂತ ಎಂದಿನಂತೆ ಉತ್ತರವನ್ನು ಕೊಟ್ಟಿದ್ದಾರೆ. Sort out the problem. They are there to do politics. Let them do whatever politics they want. But we are there. Today evening also my chief minister is conducting a meeting. It is in nature. No one want to make a potholes. It is the vehicle, over traffic in the Bangalore city, over rains has created a lot of potholes. We have almost more than 7,000 potholes we have just cleared. Still there are about more than 5,000 potholes. Still we have asked the police commissioner to give us a report wherever the potholes are there. Even common man is also finding it. But we can't stop them doing politics. Let the roadblock and let they also do whatever politics they want. But we are there to solution in all the BJP constituencies. MLAs, for MLAs, even in my personal grants also, whichever I had discretionary power, I did not differentiate. I had given them all the money. Why are they not feeling that? Why did they not do? Even now also we are giving for all the BJP MLAs, 25 crores we are giving them. Let them do this job. We are there to sort out the problem. They are there to do politics. Let them do whatever politics they want. But we are there. Today evening also my chief minister is conducting a meeting. It is in nature. No one want to make a potholes. It is the vehicle, over traffic in the Bangalore city, over rains has created a lot of potholes. We have almost more than 7,000 potholes we have just cleared. Still there are about more than 5,000 potholes. Still we have asked the police commissioner to give us a report wherever the potholes are there. Even common man is also finding it. But we can't stop them doing politics. Let the roadblock and let they also do whatever politics they want. But we are there to solution in all the BJP constituencies. MLAs, for MLAs, even in my personal grants also, whichever I had discretionary power, I did not differentiate. I had given them all the money. Why are they not feeling that? Why did they not do? Even now also we are giving for all the BJP MLAs. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವೀಶ್. ಗುಂಡಿಗಳು ಬೀಳೋದಕ್ಕೆ ಮಳೆ ತಪ್ಪು, ಟ್ರಾಫಿಕ್ ತಪ್ಪು ಅಂತಿದ್ದಾರೆ. ಇನ್ನು ಯಾರ್ಯಾರಿಗೆ ಬಾಯಿ ಬರಲ್ಲ ಅವ್ರದ್ದು ಎಲ್ಲರದು ತಪ್ಪು ಅಂತಾರೆ. ಬಟ್ ಅಧಿಕಾರಿಗಳು ತಪ್ಪು ಅಂತ ಯಾವತ್ತೂ ಸರ್ಕಾರದವ್ರು ಒಪ್ಕೊಳ್ಳೋದೇ ಇಲ್ಲ, ಜನಪ್ರತಿನಿಧಿಗಳು ತಪ್ಪು ಅಂತ ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ. ಅದು ಇವತ್ತು ಕಂಟಿನ್ಯೂ ಆಗಿದೆ ಅಂತ, ಮಳೆ ಬಂದಿದ್ದೆ ಮಹಾ ಅಪರಾಧ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಒಟ್ಟಿನಲ್ಲಿ ಅಂತ. ಖಂಡಿತವಾಗಿ ಕೂಡ, ಯಾಕೆಂದರೆ ಡಿ ಕೆ ಶಿವಕುಮಾರ್ ಹೇಳದಂತೆ 7,000 ಗುಂಡಿ ಮುಚ್ಚಿದ್ದೀವಿ, 5,000 ಗುಂಡಿ ಮುಚ್ಚಿದ್ದೀವಿ, ಅದನ್ನು ಪೇಪರಲ್ಲಿ ಮುಚ್ತಾ ಇದ್ದಾರಾ ಅಂತ ಸಾರ್ವಜನಿಕರ ಪ್ರಶ್ನೆ. ಯಾಕೆಂದರೆ ರಸ್ತೆಯಲ್ಲಿ ಓಡಾಡೋರಿಗೆ ಆ ಒಂದು ದುಸ್ಥಿತಿ ಏನು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಕೇವಲ ಪೇಪರ್ನಲ್ಲಿ ಮುಚ್ಚಿದ್ರೆ ಆಗಲ್ಲ, ರಸ್ತೆಗೆ ಇಳಿದು ಫೀಲ್ಡ್ಗೆ ಇಳಿದು ಗುಂಡಿ ಮುಚ್ಚಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಅದನ್ನು ನೀವು ರಾಜಕೀಯವಾಗಿ BJP ಜೊತೆನೋ JDS ಜೊತೆನೋ ಫೈಟ್ ಮಾಡ್ಕೊಳ್ಳಿ, ಅದನ್ನು ನಿಮ್ಮ ಲಾಭ ಆಗ್ಬೋದು, ನಷ್ಟ ಆಗ್ಬೋದು. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಇಂಥ ಸಾರ್ವಜನಿಕ ಸಮಸ್ಯೆಗಳು ಬಂದಂಥ ಸಂದರ್ಭ, ಅದರಲ್ಲೂ ಕೂಡ ಬೆಂಗಳೂರಿಗೆ ವಿಶೇಷವಾಗಿ ನಾವು ಒತ್ತನ್ನು ಕೊಡ್ತೇವೆ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದರು, ಶಾಶ್ವತ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು, ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ. 2 ವರ್ಷ ಆಯ್ತಾ ಬಂತು, ಇನ್ನೂ ಕೂಡ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ವಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಯಾಕೆಂದರೆ ಒಂದು ಕಡೆ ಎಲ್ಲೋ ಒಂದು ಕಡೆ ರಸ್ತೆ ರಿಪೇರಿ ಮಾಡಿರ್ತಾರೆ, ಒಂದು ಕಡೆ ವೈಟ್ ಟ್ಯಾಪಿಂಗ್ ಮಾಡಿರ್ತಾರೆ, ಅದೇ ರಸ್ತೆಯಲ್ಲಿ ಎಲ್ಲೋ ಒಂದು ಕಡೆ BWSSB ಆಗಿರ್ಬೋದು, ಜೊತೆಗೆ ಬೆಸ್ಕಾಮ್ ಆಗಿರ್ಬೋದು, ಅಗದು ಒಂದು ರೀತಿಯಲ್ಲಿ ಆ ರಸ್ತೆಯನ್ನು ಕೂಡ ಒಂದು ರೀತಿ ಆಳಗಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯ ಗುಂಡಿಗಳು ಕೂಡ ಆಗಿರ್ತಕ್ಕಂಥದ್ದು ಭಾಳಷ್ಟು ಕಡೆಗಳಲ್ಲಿ ಇದೆ. ಹಾಗಾಗಿ ಇದನ್ನು ಎಲ್ಲೋ ಒಂದು ಕಡೆ ಎಲ್ಲ ವ್ಯವಸ್ಥೆಯನ್ನು ಸ್ಟ್ರೀಮ್ ಲೈನ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಆ ಕಾರಣಗಳಿಗೋಸ್ಕರವಾಗಿಯೇ ಎಲ್ಲೋ ವ್ಯಾಪಕವಾಗಿ ವಿರೋಧ ವ್ಯಕ್ತ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಒಳಗೊಂಡಂತೆ BWSSB, BDA, ಅದರ ಜೊತೆಗೆ GBA, ಜೊತೆಗೆ ಆ ಒಂದು ಬೆಸ್ಕಾಮ್ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಸಭೆ ಕರೆದು ಎಲ್ಲೋ ಒಂದು ಕಡೆ ಒಂದು ರಸ್ತೆಯ ಸ್ಥಿತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಸ್ಟ್ರೀಮ್ ಲೈನ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ತಕ್ಷಣಕ್ಕೆ ಗುಂಡಿ ಮುಚ್ಚುವಂಥ ಕಾರ್ಯವನ್ನು ಪೂರ್ಣಗೊಳಿಸಿ ತದನಂತರ ಎಲ್ಲೋ ಒಂದು ಕಡೆ ರಸ್ತೆಯನ್ನು ಅಗೆಯುವಂಥ ಸಂದರ್ಭ ಬಂದಂಥ ಸಂದರ್ಭ ಎಲ್ಲರೂ ಕೂಡ ಫಟಾಫಟ್ಟಾಗಿ ಅದನ್ನು ದುರಸ್ತಿ ಕಾರ್ಯ ಮಾಡುವಂಥದ್ದು ಕೂಡ ಮುಂದಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.